ರಾಮ 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 ಕೋದಂಡ ರಾಘವ ಹರನ ಪುತ್ರ ಗಣಪ ನಿಮಗೆ ಕಡುಬು ಚಕ್ಕಲಿಯ ನೀವೆ ವರಮತಿಯ ಪಾಲಿಸಯ್ಯ ಇಷ್ಟಮೂರುತಿ ಗುರುತರಾದ ಶೃಂಗಪುರದ ಸರಸ್ವತಿ ಅಮ್ಮ ನಿಮಗೆ ಕರವ ಮುಗಿದು ಬೇಡುವೇನು ಕರುಣಿಸೆ ಮಗೆ ರಾಮರಂಗ ಸ್ವಾಮಿ ಸುಧಾಮ ಗೊಲಿದ ಕಥೆಯ ಸಾರ ಪ್ರೇಮದಿಂದ ಬರೆವೆ ಈ ರಾಮಚರಿತೆಯ ಭೂಮಿ ಮೇಲೆ ಈ ಕಥೆಯ ಪ್ರೇಮದಿಂದ ಪೇಳ್ದವರಿಗೆ ಶ್ರೀ ಮಹಾಲಕ್ಷ್ಮಿ ಒಲಿದು ಸಿರಿಯ ನೀವಳು ಗುರುಗಳಿಗೆ ಮಾತಾಪಿತೃ ಹಿರಿಯರುಗಳ ಚರಣ ಕೆರಗೆ ಹರಿಯ ನಾಮ ಚರಿತೆಯನ್ನು ವರದು ಪೇಳುವೆ ಇರುವನೊಬ್ಬ ವಿಪ್ರನಲ್ಲಿ ಪರಮದಾರಿದ್ರ್ಯನಾಗಿ ಹರಿಯ ನೆನೆದು ಕಾಲವನ್ನೇ ಕಳೆಯುತ್ತಿದ್ದನು ನಡೆಯಲರಿಯ ಧರಣಿ ನೋಯ ನುಡಿಯಲರಿಯ ಗರ್ಜಿಸುತ್ತ ಕಡಿಯಲರಿಯ ಮರನ ಕುಡಿಯ ಶಿವುಟಲರಿಯನು ತಡೆಯಲರಿಯ ಸಾಧು ಜನರ ಹಿಡಿಯಲರಿಯ ಪರರ ವಸ್ತು ಒಡವೆಯನ್ನು ಮುಟ್ಟಲರಿಯ ಬಡವನಾದನು ಪೃಥ್ವಿ ಕ್ಷೇತ್ರಾದಿಗಳಲ್ಲಿ ಸುತ್ತಿ ಕುಳಿತು ದರೆಯ ಮ್ಯಾಲೆ ನಿತ್ಯಯಾಚನವ ಮಾಡಿ ನೀಲವರ್ಣನ ಮೂರ್ತಿ ಧ್ಯಾನವನ್ನೇ ಮಾಡಿ ಭಿಕ್ಷೆಯನ್ನು ಬೇಡಿ ತಂದು ಪತ್ನಿ ಸಹಿತ ಪ್ರಾಣಧಾರಣೆಯ ಮಾಡಿದ ಭಿಕ್ಷೆಯನ್ನು ಬೇಡಿ ತರಲು ಲಕ್ಷ್ಯವೆಂದು ಜೋಗೆ ಮಾಡಿ ಅಕ್ಷಯ ಪಾತ್ರೆಯಲ್ಲಿ ಸಾಕಪಾಕವ ಆ ಕ್ಷಣದಿಂದ ಮಾಡಿ ಪತಿಯ ಸಂತೋಷಪಡಿಸಿ ಕುಕ್ಷಿಯನ್ನೇ ಪೊರೆದು ಹರಿಯ ನೆನವುತ್ತಿದ್ದಳು ದಾರಿದ್ರ್ಯ ದುಃಖ ಜಗಕ್ಕೆ ತೋರದಂತೆ ಗೃಹವ ಶೃಂಗಾರವನ್ನೇ ಮಾಡಿ ಶಂಕುಚಕ್ರ ಪದ್ಮದಿ ಹರಿದ್ರ ಕುಂಕುಮವು ವರುಣವನ್ನೇ ಶೃಂಗರಿಸಿ ನಾರಾಯಣನ ನಾಮವನ್ನೇ ನೆನೆವುತ್ತಿದ್ದಳು ಸ್ನಾನ ಸಂಧ್ಯಾನ ಜಪವು ಮಾನಸವು ಹರಿಯ ಪೂಜೆ ದಾನ ಧರ್ಮ ವೈಶ್ವದೇವ ಅದಿತಿ ಸರ್ಕರ ನೇಮದಿಂದ ಮಾಡಿ ಕಾಮಧೇನುವಿಗೆ ಕವಳವಿತ್ತು ಮಾನುನೀಯ ಸಹಿತ ಉಂಡ ನುಳಿದ ಪಾಕವ ಪತಿವ್ರತೆ ತನ್ನ ಪ್ರಾಣ ಪತಿಯ ಸೇವೆಯಲ್ಲೇ ಮಾಡಿ ಅತಿಶಯದಿಂದ ಬಿಲ್ನಪವ ಮಾಡಲು ಇತರ ವರ್ಗದವರು ಸಂಗತಿಯಲಾಡಿ ಬೆಳೆದವರು ಹಿತವರಾರಿಲ್ಲವೆಂದು ನುಡಿಯಲಂಗನೆ ಹೆತ್ತ ತಾಯಿ ವರ್ಗದವರು ಜೊತೆಯಲಾಡಿ ಬೆಳೆದವರು ಶಾಸ್ತ್ರಪಾಠ ಸಕಲ ವೇದಾಂತ ವಿಪ್ರರು ನಿತ್ಯದಲ್ಲಿ ಹೋಗಿ ಸಕಲ ಪೃಥ್ವಿಯನ್ನೇ ತಿರುಗುವಾಗ ಇತ್ತಬಾರೆಂದು ಕರವ ಹಿತವರಿಲ್ಲವೇ ಪತ್ನಿಯಲ್ದ ಮಾತ ಕೇಳಿ ಅರ್ತಿಯಿಂದ ವಿಪ್ರ ನುಡಿದ ಮಿತ್ರರನಗೆ ರಾಮಕೃಷ್ಣ ಭಕ್ತವತ್ಸಲ ರಿಕ್ತ ಹಸ್ತದಲ್ಲಿ ಹೋಗಿ ನಿತ್ಯ ಸದ್ಗುಣ ದಿವ್ಯ ಮೂರ್ತಿಯನ್ನೇ ಕಾಣಬಾರದೆಂದು ನುಡಿದಳು ಪ್ರಾಣಪತಿ ಹರಿಯ ಪೋಗಿ ಕಾಣಬೇಕಾದರೆ ಕೈ ಕಾಣಿಕೆಗೆ ಕಾಣನೆಂದು ಮನದಿನೊಂದನು ಪ್ರಾಣಿ ಹೋಗಿ ನೆರೆ ಹೊರೆ ಪ್ರಾಣಿಗಳ ಮನವನುಲಿ ಕಾಣಿಕೆಗೆ ತಂದಳೆಂದು ಮುಷ್ಟಿ ಮೃತಕವನ್ನೇ ತಂದು ಕಟ್ಟಿ ಜೀರ್ಣ ವಸ್ತ್ರದಲ್ಲಿ ಬಟ್ಟದೊಲ್ಲ ಬಲ್ನ ಕೈಯ ಕೊಟ್ಟಳಂಗನೆ ಕೃಷ್ಣಮೂರ್ತಿಯ ಮುಂದೆ ಇಟ್ಟು ಕೊರವ ಮುಗಿದು ನಮ್ಮ ಕೃಷ್ಣನನ್ನು ಬೇಳಿ ಬನ್ನಿರಿನುತ ನುಡಿದಳು ಕೊಟ್ಟ ಪೃತಕವನ್ನೇ ದೊಡ್ಡ ಮೂಟೆಯನ್ನೇ ಕಟ್ಟಿ ಹೆಗಲಲ್ಲಿಟ್ಟುಕೊಂಡು ನಡೆದ ವಿಪ್ರ ಹರಿಯ ಧ್ಯಾನದಿ ಬಟ್ಟೆಯನ್ನೇ ಮೆಟ್ಟಿ ಬರಲು ಬಲಕೆ ಬಂದು ಆಯಸವು ಕೃಷ್ಣ ಪಕ್ಷಿ ಕೃಷ್ಣವೆಂದು ಎಡಗೆ ಹೋಯಿತು ಉತ್ತಮ ಸಕುನದ ನಿಮಿತ್ತವನ್ನೇ ಕಂಡು ವಿಪ್ರ ಚಿತ್ತದಲ್ಲಿ ಪರವ ಸಂತೋಷಪಟ್ಟನು ಕೃಷ್ಣಮೂರ್ತಿಯು ನಮಗೆ ಸಂಕಲ ಸಂಪದವ ನೀವು ಅಚ್ಯುತಾನಂತ ರಕ್ಷಿಸೆಂದು ನುಡಿದನು ಶುದ್ಧ ಜಲಗಳೆಲ್ಲ ನಮ ಸುಗುಣ ಹರಿಯ ಚರಣಗೆಂದ ಪದ ಪುಷ್ಪ ಪಾರಿಜಾತ ಲಕ್ಷ್ಮಿಗೆಂದನು ಮಧ್ಯ ಮಾರ್ಗದಲ್ಲಿ ಬೆಳೆದ ಮಧು ಮಲ್ಲಿಗೆ ಜಾಜಿ ಪದ್ಮನಾಭ ಗರ್ಪಿಸುತ್ತ ಮುಂದೆ ನಡೆದನು ಹರಿವ ಜಲಗಳೆಲ್ಲ ಶ್ರೀ ಹರಿಯ ದಿವ್ಯ ಚರಣಗೆಂದ ಪರಿಪರಿಯ ಪುಷ್ಪಗಳೆಲ್ಲ ಲಕ್ಷ್ಮಿಗೆಂದನು ತೆರೆಯಲಿದ್ದ ತಾವರೆಯು ನರದಿದ್ದ ಕೇದಿಕೆಯು ನರಮೃಗ ರೂಪ ನರ ಸಿಂಹಗೆಂದನು ಎಳೆಯ ತುಳಸಿ ದಳವು ನಮ್ಮ ನಳಿನ ನಾಭ ಕೃಷ್ಣಗೆಂದ ಹುಳಿವದಡದ ಬೆಳೆಯಲೇ ಶ್ರೀಲಕ್ಷ್ಮಿಗೆಂದನು ಕಳಿದ ಖರ್ಜೂರ ದ್ರಾಕ್ಷೆ ನಳಿನ ನಾಭ ಗರ್ಪಿಸುತ್ತ ತಳತಳೀಪ ದ್ವಾರಕೆಯ ಬಳಿಗೆ ಬಂದನು ಬಿಸಿಲು ಸೆಕೆಗೆ ಸುಧಾಮ ನೆರಳು ತಂಪಿನಲ್ಲಿ ನಿಂತು ತೃಷೆಗೆ ರಾಮನಾಮವೆಂಬ ರಸವ ಚಿಮ್ಮುತ್ತ ಹಸಿದುದಾಗ ಹರಿಯ ನಾಮ ಹಣ್ಣುಗಳನ್ನೇ ಬುಂಜಿಸುತ್ತ ನಸುನಗುತ್ತ ನಡೆದ ವಿಪ್ರ ಹರಿಯ ಧ್ಯಾನದಿ ದೂರದಿಂದ ಕಂಡು ವಿಪ್ರ ದ್ವಾರಕೆಯ ನಗರವನ್ನು ಸಾರಿಮೈ ಉಬ್ಬಿ ಸಂತೋಷಪಟ್ಟನು ನಾರಾಯಣ ನಾಮವನ್ನು ಪಾರಾಯಣ ಮಾಡಿಕೊಂಡು ಪೋರನೈದಂದು ವಿಪ್ರ ರಾಜದ್ವಾರಕೆ ಗೊಲ್ಲರೆಲ್ಲ ಕಂಡು ವಿಪ್ರ ನಿಲ್ಲು ಹೋಗಬೇಡವನನ್ನು ತಲ್ಲಣಿಸಿ ನೆನೆದ ತನ್ನ ತಂದೆ ಕೃಷ್ಣನ
ಪುಲ್ಲನಾಭನಿಗೆ ಪೂರ್ವದಲ್ಲಿ ಮಿತ್ರನೆಂದು ಸೊಲ್ಲ ಹೋಗಿ ಹೇಳಿ ಲಕ್ಷ್ಮೀ ರಮಣಗೆಂದನು. ಎಂದ ಮಾತು ಕೇಳುತ್ತಾ ಬಂದರಾಗ ಚಾರಕರು ಇಂದಿರಾಪತಿಗೆ ಭಿನ್ನಪವ ಮಾಡಲು. ಹಿಂದೆ ತಮ್ಮ ಮಿತ್ರನಂತೆ ಹೆಸರು ಸುಹುದಾಮನಂತೆ ಬಂದು ಬಾಗಿಲಲ್ಲಿ ನೆಂದು ನುಡಿದರು. ಕರುಣಾನಿಧಿಯು ಬೇಗದಿಲ್ದ ಕರೆದು ತನ್ನಿರಲು ವಿಪ್ರ ತ್ವರಿತಿ ಬಂದ ಹರಿಯ ದಿವ್ಯ ಚರಣ ಕೆರಗಿದ. ಕರಗಳಿಂದ ಶಿರವನೆತ್ತಿ ಬರದಿ ಮೈ ತಡವಿ ಕೃಷ್ಣ ಇರದ ಮಂಚದಲ್ಲಿ ಕುಳ್ಳಿಸಿಕೊಂಡನು. ಬಿಸಿಲೊಳಗೆ ಬಂದಿರೆಂದು ಬೀಸಣಿಕೆಯ ಇಂದ ಬೀಸಿ ತೃಷವೇ ಹರಿಸಿಕೊಂಡರಾಗ ಕುಡುವು ಜಲಗಳ. ಹಸಿದು ಬಂದ ವಿಪ್ರನೆಂದು ಹಣ್ಣು ಸಕ್ಕರೆಯ ಕೂಡಿಸಿ ನಸುನಗುತ್ತ ಕೇಳಿದಾನು ಕುಶಲ ವಾರ್ತೆಯ. ಬರವು ತಡದು ಧ್ಯಾತ ಕೈಯ ಬಂದುದಿಲ್ಲ ಬಹಳ ದಿವಸ ವರವಿವಾಗ ನಿಮಗೆ ದಾವ ಕಡೆಯಲಾಯಿತು. ಮರೆದು ಬಿಟ್ಟಿರೇನು ನಮ್ಮ ಕರೆಯಲಿಲ್ಲವಯ್ಯ ನೀವಿರುವ ಕ್ಷೇತ್ರ ದಾವ ಕಡೆಯಲಾಯಿತೆಂದನು. ಮದನ ಪಿತನ ಕರುಣದಿಂದ ಮದುವೆ ಆಯಿತಯ್ಯ ನಮಗೆ ಪದುಮನಾಭ ನಿಮ್ಮ ಪಾದ ದ್ವಯದ ಕೃಪೆಯಲಿ. ಮೊದಲು ಬಂದುದಿಲ್ಲ ಬಗಳ ಮುಂದೆ ಕೆಟ್ಟು ಭಂಗಪಟ್ಟು ವಧುವು ತನ್ನ ಕಳಗಿ ಕೊಟ್ಟಳೆಂದು ನುಡಿದನು. ಇಂದಿರಾಪತಿ ವಿಪ್ರ ವಿನಯದಿಂದ ಮಾತನಾಡೆ ಹಿಂದಿನ ಅಧ್ಯಾಯವೆಲ್ಲ ಸಂದು ಹೋಯಿತು. ಹಿಂದೆ ತಾವು ಗುರುಗಳಲ್ಲಿ ಒಂದಾಗಿ ಓದಿ ಬೆಳೆದ ಅಂದವನ್ನೇ ನೆನೆದು ಸಂತೋಷಪಟ್ಟರು. ಗುರು ಪತ್ನಿಯೊಂದು ದಿವಸ ಕರೆದು ಕೆಲಸವನ್ನೇ ಹೇಳಿ ಮುರಿದು ತನ್ನಿ ಕಷ್ಟವೆಂದನುತ ಹೇಳಲು. ಸುರರು ಮಳೆಯ ಹೊಯ್ದಿರಲು ಬರದಿ ಕಾನನದ ಒಳಗೆ ಗುರುಗಳು ಕಂಡು ನಮ್ಮ ಕರೆದು ಒಯ್ದರು. ಗುರುಗಳ ಪಂಕ್ತಿಯಲ್ಲಿ ಪರಮ ಸಂತೋಷದಿಂದ ಹರುಷದಿಂದ ಮೃಷ್ಟಾನ್ನಗಳನ್ನೆಸವಿದೆವು. ಗುರುಕುಮಾರರಿಗೆ ಎಲ್ಲ ಚಿರಂಜೀವಿ ಪದವನಿತ್ತ ಹರಸಿದರು ದೀರ್ಘಾಯುಷ್ಯರಾಗಿರೆನುತ್ತಲಿ. ಸತ್ಯಮೂರ್ತಿ ಸರಸದಿಂದ ಭ್ರಾತೃ ಭಾವದಿಂದ ನಮ್ಮ ಅತ್ತಿಗೇನು ಕಳುಗಿ ಕೊಟ್ಟಳ ಪೂರ್ವ ವಸ್ತುವ. ಚಿತ್ತದಲ್ಲಿ ಚಿಂತೆ ಬೇಡ ಇತ್ತ ತನ್ನಿರನು ವಿಪ್ರ ಮಸ್ತಕವ ಬಾಗಿಲಜ್ಜೆಯಿಂದ ನಿಂದನು. ಭಕ್ತಿವರ್ಜವಾಗಿ ತಂದ ಮುತ್ತು ರತ್ನ ಕೆಲಸವಿಲ್ಲ ಭಕ್ತಿಯಿಂದ ತಂದದೊಂದು ಪತ್ರ ಪುಷ್ಪವು. ಚಿತ್ತದಲ್ಲಿ ಚಿಂತೆ ಬೇಡ ಬೇಗ ತನ್ನಿರಲು ಸ್ವರ್ಣ ಪಾತ್ರೆಯಲ್ಲಿ ಮೃತಕವನ್ನೇ ಸುರಿದ ವಿಪ್ರನು. ಮುಷ್ಟಿ ಮೃತಕವನ್ನೇ ರಾಮಕೃಷ್ಣರೊಂದು ಬಾರಿ ಮೆಲ್ಲೆ ಕಷ್ಟದಾರಿದ್ರ್ಯವೆಲ್ಲ ದಗಿದು ಹೋಯಿತು. ಮುಷ್ಟಿಯಲ್ಲಿ ಮೂರು ಕಾಳು ತಿರುಗಿ ರಾಮಕೃಷ್ಣರು ಮೆಲ್ಲೆ ಶ್ರೇಷ್ಠವಾದ ವೈಕುಂಠ ಪದಕ್ಕೆ ವಿಪ್ರನು. ಮಲ್ಲಿಗೆಯ ಮುಡಿಯ ಲಕ್ಷ್ಮಿ ವಲ್ಲಭನ ಕರವ ಪಿಡಿದು ಅಲ್ಲಿಂದ ವಿಪ್ರ ತಂದ ಪೂರ್ವ ವಸ್ತುವ. ಎಲ್ಲವನ್ನು ನೀವೇ ಸ್ವಾಮಿ ಮೆಲ್ಲ ಬಗುದೆ ನಮಗೆ ಕೊಡದೆ ನಮ್ಮೆಲ್ಲರಿಗೆ ಕೊಡಬೇಕು ಎಂದು ನುಡಿದಳಂಗನೆ. ಎಂದ ಮಾತ ಕೇಳಿ ಗೋವಿಂದನ ಸೂನಗುತ ಇಂದು ಮುಖಿಯರೆಲ್ಲ ಕರೆದು ಕೊಟ್ಟನು. ಆಗ ಬಂದು ಬಳಗ ಎಲ್ಲ ಕೊಟ್ಟು ಮಂದಿ ಮಾರ್ಬಲಗೆ ಕೊಟ್ಟು ಹಿಂದೆ ಮಿಕ್ಕ ಮೃತಕ ಜೋಕೆ ಎಂದು ನುಡಿದಳು. ಹೊತ್ತು ಹೋಯಿತಯ್ಯ ವಿಪ್ರ ಹಸಿದು ಬಂದಿರೇಳಿ ಭೋಜನೋತ್ತರದಿ ಮಾತನಾಡಬಹುದು ಎಂದನು. ಸತ್ಯಗಂಗೆಗೆ ಹೋಗಿ ನಿತ್ಯ ಕರ್ಮವ ಮಾಡಿ ಅಚ್ಯುತನ ಪಂಕ್ತಿಗಾಗಿ ಬಂದ ವಿಪ್ರನು. ಕೃಷ್ಣನ ಪಂಕ್ತಿಯಲ್ಲಿ ಮೃಷ್ಟಾನ್ನಗಳನ್ನೇ ಸವಿದು ಇಷ್ಟ ಗಂಗೆಗೆ ಹೋಗಿ ಕರವ ತೊಳೆದರು. ಇಟ್ಟ ಸತ್ತಿಗೆಯಲಿ ಕುಳಿತು ತಟ್ಟೆ ವೀಳ್ಯವನ್ನೇ ಹಿಡಿದು ಕೊಟ್ಟ ತಾಂಬೂಲ ಚರಣವ ಮಾಡಿದ. ಇಂದಿರಾಪತಿ ವಿಪ್ರ ವಿನಯದಿಂದ ಮಾತನಾಡಿ ರಂಜಿಸುವ ರಾಜಮಂದಿರವ ತೋರಿದ. ಅಂಜಬೇಡ ವಿಪ್ರನಳು ಅದಕ್ಕೆ ಸಂತೋಷದಿಂದ ಸಂಜೆಗೆ ಅಮೃತಾನ್ನ ಭೋಜನಾದವು. ಶ್ರಮಿಸಿ ಬಂದ ವಿಪ್ರನೆಂದು ಸಾಲು ಬಟ್ಟೆಗಳನ್ನೇ ಹಾಸಿ ವಿಶ್ರಮಿಸಿಕೊಳ್ಳಿರೆನುತ ನುಡಿದ ಕೃಷ್ಣನು. ಅಮರವಂದಿ ತನ್ನ ಆದಿಲಕ್ಷ್ಮಿ ಸಹಿತ ಕಮಲನಾಭ ಹೋಗಿ ವಿಶ್ರಮಿಸಿಕೊಂಡನು. ಅರುಣ ಉದಯದಲ್ಲಿ ಎದ್ದು ಸುರ ನದಿಯಲ್ಲಿ ಸ್ನಾನ ಮಾಡಿ ಪರಮಾತ್ಮಗಪ್ಪಣೆಯ ಪಾಲಿಸೆಂದನು. ತ್ವರಿತ ವಿಷ್ಣು ಯಾತಕಯ್ಯ ಇರಲು ಬಗುದು 2 ದಿವಸ ಬರವ ತಡೆದು ಬಹಳ ದಿವಸವಾಗಿ ಬಂದಿರಿ. ನೆರೆಹೊರೆ ಇಲ್ಲ ನಮಗೆ ಧರುಣಿ ಒಬ್ಬಲಿಂತ ಬೇಳೆ ಹರುಷದಿಂದ ಹೋಗಿ ಬನ್ನಿರೆನುತ ನುಡಿದನು. ಕೃಷ್ಣನಪ್ಪಣೆಯ ಕೊಂಡು ತಟ್ಟನೆ ಅಲ್ಲಿಂದ ಬಂದು ಅಷ್ಟಮ ಸ್ತ್ರೀಯರಪ್ಪಣೆಯ ಕೇಳಿದ. ತ್ವರಿತ ವಿಷ್ಣು ಯಾತಕಯ್ಯ ಇರಲು ಬಗುದು 2 ದಿವಸ ಕಷ್ಟಪಟ್ಟು ಬಂದಿರೆಂದ ಆದಿಲಕ್ಷ್ಮಿಯು. ನೆರೆಹೊರೆ ಇಲ್ಲ ನಮಗೆ ಧರುಣಿ ಒಬ್ಬಳೆನುತ ಪೇಳೆ ಹರುಷದಿಂದ ಹೋಗಿ ಬನ್ನಿರೆನುತ ನುಡಿದಳು. ರಾಜಗೋಪಾಲ ತನ್ನ ರಾಜದ್ವಾರ ತನಗೆ ಬಂದು ರಾಜ ಸಮ್ಮೇಳದಿಂದ ಕಳುಹಿಕೊಟ್ಟನು.
ಮೂರ್ಜಗಕ್ಕದಿಗೆವಾದ ಮುತ್ತುರತ್ನ ಅಂದವಾದ ತೇಜಿಯನ್ನು ಹಿಡಿದರೆ ತಂದು ವಿಪ್ರಗೆ ಜಗಜಗಿಪ ಚಿತ್ರದಂಗೆ ಜಗಿಯದಂದು ತೊಡಿಸಿದರೆ ಅಗಣಿತ ರತ್ನದ ಆಭರಣ ತಂದು ಇಟ್ಟರು. ಬಗೆ ಬಗೆ ಕೊಂಬುಗಳೇ ವಾದ ಗೀತ ರಭಸದಿಂದ ಹೊಗಳಿದರೆ ಹರಿಭಕ್ತ ಪೋಬರೆನುತ್ತಲಿ. ನಿರ್ಮಲ ಮೂರ್ತಿ ವಿಶ್ವಕರ್ಮನಾಗ ಕರೆಯ ಕಳುಗಿ ನಮ್ಮ ನಗರಿಗಿಂತ ಅದಿಗೆ ಇಮ್ಮಡಿಯಾಗಿ ರಮ್ಯವಾದ ಮುತ್ತುರತ್ನ ಕುಂದಣದ ಕೆಲಸದಿಂದ ನಿರ್ಮಿಸಯ್ಯ ರಾಜ ಗೃಹವ ವಿಪ್ರನಿಗೆಂದನು. ಸುಪ್ಪಣಿ ಸ್ವರ್ಣಮಯದ ಉಪ್ಪರಿಗೆ ಕಂಡು ವಿಪ್ರ ತಪ್ಪಿತೆನ್ನ ದಾರಿಯನುತ ಮನದಿ ನೆನೆದನು. ಅಪ್ರತಿಮ ಆದಿಮಹಿಮ ಷಟ್ಪಶಯನ ಕೊಟ್ಟ ಭಾಗ್ಯ ತಪ್ಪಲಿಲ್ಲ ದಾರಿ ಎಂದು ಹರುಷಪಟ್ಟನು. ಇಂದು ಮುಖಿಯ ಹರುಷದಿಂದ ತುಂಬಿ ಸ್ವರ್ಣ ಕಲಶ ಜಲವ ತಂದು ತನ್ನ ಪತಿಯ ಪಾದವನ್ನೇ ತೊಳೆದಳು. ಇಂದಿರಾ ಪತಿಯ ಪೋಗಿ ಕಂಡ ಕಾರಣದಿಂದ ಬಂದುತಿ ಭಾಗ್ಯ ಸಂದೇಹವಿಲ್ಲವು. ಎತ್ತ ನೋಡೆ ಸ್ವರ್ಣಮಯದ ರತ್ನ ಹೊನ್ನ ರಾಶಿಗಳು ಮತ್ತೆ ವಿದ್ವಾಂಸರೆಲ್ಲ ವೇದಾಂತ ಘೋಷಣೆ. ಸುತ್ತಲಿದ್ದ ಪಕ್ಷಿಗಳು ಹಸ್ತವನ್ನೇ ಮುಗಿದು ಸೇವೆ ವೃತ್ತಿಯನ್ನೇ ಮಾಡುತ್ತಿಹವ ಕಂಡ ವಿಪ್ರನು. ಆರ್ತಿಯಿಂದ ವಿಪ್ರತಾನ್ ಅಶ್ವತ್ಥ ವೃಕ್ಷ ನಡೆಸಿ ಮೇಲೆ ಕಟ್ಟಿಸಿದ ಕೆರೆಯ ತರುವಿ. ಕಟ್ಟೆ ಕಾಲುವೆ ಪಟ್ಟೆಯಲ್ಲಿ ಸಾಲು ಶಶಿಗಳಿಟ್ಟು ಅರವಟ್ಟಿಗೆಯ ಕೃಷ್ಣ ಗರ್ಪಿತವ ಮಾಡಿ ಕರವ ಮುಗಿದನು. ಅನ್ನದಾನ ಹೊನ್ನುದಾನ ಕನ್ಯಾದಾನ ಕಪಿಲದಾನ ತನ್ನ ಪಂಕ್ತಿಯಲ್ಲಿ ಬ್ರಾಹ್ಮಣರ ಭೋಜನ. ಉನ್ನತವಾದ ದಾನ ಧರ್ಮಗಳನ್ನೇ ಮಾಡಿ ವಿಪ್ರ ಪನ್ನಗ ಶಯನಗ ಅರ್ಪಿತವಾಡಿದ. ಅಗ್ನಿಹೋತ್ರ ಯಜ್ಞಸೂತ್ರ ಯಜ್ಞ ಪೌಂಡ್ರೀಕ ಧರ್ಮ ಶಾಸ್ತ್ರಪಾಠ ಸಕಲ ವೇದಾಂತ ವಿಪ್ರರು. ಮಧ್ಯಾಹ್ನ ಕಾಲದಲ್ಲಿ ಹಸಿದು ಬಂದ ವಿಪ್ರರಿಗೆ ಮಧ್ಯಾಹ್ನ ಕ್ಷೀರದಿಂದ ತೃಪ್ತಿಪಡಿಸಿದ. ಮನಸ್ಸು ಪೂರ್ಣ ಪಕ್ವವಾಗಿ ಶರೀರ ಧರ್ಮ ನಿತ್ಯವಾಗಿ ಹರಿಯು ಕೊಟ್ಟ ಭಾಗ್ಯವಲ್ಲ ಹರಿಗೆ ಅರ್ಪಿಸಿ. ಸತೀಪತಿ ಹೋಗಿ ಲಕ್ಷ್ಮೀಪತಿಯ ಸನ್ನಿಧಿಯಲ್ಲಿರಲು ಚತುರ್ಮುಖ ಬ್ರಹ್ಮ ಶಾಶ್ವತಗಳಾದವು. ಆದಿತ್ಯವಾರದಲ್ಲಿ ಬಾಲಯರು ಹೇಳಿದರೆ ಬಾಲ ಸಂತಾನ ಕೊಟ್ಟು ರಕ್ಷಿಸುವನು. ಬಾಲಕರಿಲ್ಲದ ಬಾಲಯರು ಹೇಳಿದರೆ ಈ ಪದವ ಸಾಲು ಸಂತಾನ ಕೊಟ್ಟು ರಕ್ಷಿಸುವನು. ಪೃಥ್ವಿಯೊಳಗೆ ಈ ಕಥೆಯ ಕೇಳಿದವರಿಗೆ ಪೇಳಿದವರಿಗೆ ಪುರಂದರ ವಿಠಲ ಸಂಪತವನೀವನು. ಪುರಂದರ ವಿಠಲ ಸಂಪತವನೀವನು. ರಾಮ 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 ಕೋದಂಡ ರಾಘವ. ಇತಿ ಶ್ರೀ ಪುರಂದರದಾಸ ವಿರಚಿತ ಸುಧಾಮಚರಿತ್ರ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಪುರಂದರದಾಸರು ಸುಧಾಮಚರಿತ್ರ ಅಂತ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೆಂಗಸರುಗಳೆಲ್ಲ ತುಂಬ ಸುಲಭವಾಗಿ ಇದನ್ನು ಪಾರಾಯಣ ಮಾಡಬಹುದು. ಎಲ್ಲ ಅದರೊಳಗೆ ಏನು ವಿಶೇಷ ಅಂತಂದರೆ, ಆ ಸುಧಾಮ ಕೃಷ್ಣ ನೋಡಲಕ್ಕೆ ಹೋಗಿದ್ದು, ಅಲ್ಲಿ ಅವನ ತೊಂಡೆ ಅವಲಿಕೆ ಕೊಟ್ಟದ್ದು, ಇಲ್ಲಿ ಸಂಪತ್ತು ಬಂದದ್ದು, ಇದನ್ನೆಲ್ಲ ಚೆಂದ ವಿವರವಾಗಿ ಮಾಡಿದ್ದಾರೆ ಅದರೊಳಗೆ. ಇದು ಹೇಳಿದೆ ಅಂತಂದರೆ ಗುರುವಾರ ಭಾನುವಾರ ಒಳಗೆ ಹೇಳಿದ್ರೆ ಭಾಳ ವಿಶೇಷ ಅಂತಾರೆ. ಮಕ್ಕಳಿಲ್ಲ ಅನ್ನೋದ್ರೆ ಮಕ್ಕಳು ಆಗತ್ತೆ, ಮದುವೆ ಅಲ್ಲ ಅಂದರೆ ಮದುವೆ ಆಗತ್ತೆ, ಧನಧಾನ್ಯ ಬೇಕಾದವರಿಗೆ ಧನಧಾನ್ಯ ಸಿಕ್ಕತ್ತೆ, ಅಧ್ಯಾತ್ಮ ಲಾಭ ಸಿಕ್ಕತ್ತೆ ಇದರಿಂದ ಎಲ್ಲದಕ್ಕೂ ಮೇಲೆ ಅಂತ ಹೇಳಿ ಇದನ್ನು ಹೇಳೋಣ, ಎಲ್ಲರೂ ಪಾರಾಯಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.